ಇತ್ತು. ಆ ಚುನಾವಣಾ ಭಾಗವಾಗಿ ನಿರ್ದೇಶಕರು ಎಲ್ಲ ನಿರ್ದೇಶಕರು ಒಟ್ಟು 12ರಲ್ಲಿ ಒಂದು ಸರ್ಕಾರಿ ನಾಮಿನಿ, ಒಂದು 11 ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ. ಇವರು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಚುನಾವಣೆ ನಡೆಯಿತು. ಅದರಲ್ಲಿ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ JV ರಾಮಚಂದ್ರಪ್ಪ ಒಬ್ಬರು, V ಮಂಜುಳಾ ಅಂತ ಇನ್ನೊಬ್ಬರು 2 ಕ್ಯಾಂಡಿಡೇಟ್ ಆಗಿದ್ದರು. ಆ 2 ಕ್ಯಾಂಡಿಡೇಟಲ್ಲಿ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಅಧ್ಯಕ್ಷರಿಗೆ ಒಟ್ಟು 12 ನಿರ್ದೇಶಕರು, ಅದರಲ್ಲಿ 7 ಅಧ್ಯಕ್ಷರಿಗೆ ಬಿದ್ದಿದೆ, 4 ಉಪ ಅಧ್ಯಕ್ಷರಿಗೆ ಲೇಡಿ ಡೈರೆಕ್ಟರ್ ಬಿದ್ದಿದೆ. ಅದರಲ್ಲಿ ಇವರು ವಿಜೇತರಾಗಿದ್ದಾರೆ, JV ರಾಮಚಂದ್ರಪ್ಪ ಅವರು ಅಂತ ತಿಳಿಸ್ತೀನಿ. ಮತ್ತು ಉಪಾಧ್ಯಕ್ಷರದು ಅವಿರೋಧವಾಗಿ ಯಾರು ಅಪ್ಲಿಕೇಶನ್ ಆಗಿಲ್ಲ, ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ. ಅವರು ಮಾಜಿ ಅಧ್ಯಕ್ಷರು. ಉತ್ಪಾದಕರ ಸಹಕಾರ ಸಂಘದ 26ರಿಂದ 5 ವರ್ಷದ ಅವಧಿಗೆ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಸುಮಾರು 11 ಜನ ನಿರ್ದೇಶಕರಾಗಿ ಅವಿರೋಧವಾಗಿ 11ನೇ ತಾರೀಕು ಚುನಾಯಿತರಾಗಿರ್ತಾರೆ. ಹಾಗೆಯೇ ಇವತ್ತು 14ನೇ ತಾರೀಕು ಅಧ್ಯಕ್ಷರ ಚುನಾವಣೆ ನಿಗದಿಯಾಗಿದ್ದು, ಅದರ ಪ್ರಕಾರ ಚುನಾವಣಾ ಅಧಿಕಾರಿಗಳು ಚುನಾವಣಾ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರ ಕರ್ತವ್ಯ ಏನಿದೆ ಲೋಪ ಇಲ್ದಿರ ಚುನಾವಣಾ ಪ್ರಕ್ರಿಯೆ ಏನು ಪ್ರೋಸೆಸ್ ಆಗಬೇಕು, ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಸ್ಕೂಟ್ನಿ ಮಾಡೋದ್ರಿಂದ ಹಿಡಿದು ಅಪ್ಲಿಕೇಶನ್ ಹಿಂಪಡೆಯೋದ್ರಿಂದ ಹಿಡಿದು ಅಧ್ಯಕ್ಷರ ಆಯ್ಕೆಯವರೆಗೂ ಭಾಳ ಸಕ್ರಿಯವಾಗಿ ಮಾಡಿ ಯಶಸ್ವಿಗೊಳಿಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ. ಈಗ ಇವತ್ತು ನಡೆದಂಥ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ನಾವು ಅಧ್ಯಕ್ಷರಾಗಿ ನಮ್ಮ JV ರಾಮಚಂದ್ರಪ್ಪ ಅವ್ರನ್ನ ನಾವು ನಾಮಿನೇಷನ್ ಮಾಡಿಸಿದ್ವಿ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಚಿಗ್ಬೀರಪ್ಪ ಅವರನ್ನು ನಾವು ಆ ಒಂದು ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ವಿ. ವಿರೋಧ ಪಕ್ಷದವರು ಕೂಡ ಅದೇ ರೀತಿಯಾಗಿ V ಮಂಜುಳಾ ಅಂತ ಅಧ್ಯಕ್ಷರ ಗಾದಿಗೆ ನಾಮಪತ್ರ ಸಲ್ಲಿಸಿದರು. ನಿರ್ದೇಶಕರೆಲ್ಲ 12 ನಿರ್ದೇಶಕರು ಸೇರಿ ಅಧ್ಯಕ್ಷರಿಗೆ ನಮ್ಮ ರಾಮಚಂದ್ರಪ್ಪ ಅವರಿಗೆ 7 ಮತ ಹಾಕೋದ್ರ ಮೂಲಕ, ಮಂಜುಳಾ ಅವರಿಗೆ 4 ಮತ ಹಾಕೋದ್ರ ಮೂಲಕ, ಅದೇ ಒಬ್ಬ ನಿರ್ದೇಶಕರು ಯಾರೋ 2 ಕಡೆವರೆಗೂ ಮತ ಚಲಾಯಿಸಿ ಅದು ಇನ್ವ್ಯಾಲಿಡ್ ಆಗಿದೆ. ಹಾಗಾಗಿ ಇವತ್ತು ರಾಮಚಂದ್ರಪ್ಪ ಅವರು ಏನು 7 ಮತ ಪಡೆದಿದ್ದಾರೆ, ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಾವು ನಾಮನೆ ಮಾಡಿದ್ದಕ್ಕೆ ಒಳ್ಳೆ ಫಲಿತಾಂಶ ಬಂದಿದೆ. ಈ ನಿರ್ದೇಶಕರು ಅವರನ್ನು ಚುನಾಯಿತರಾಗಿ ಮಾಡಿರೋದಕ್ಕೆ ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಈ ಸಮಯದಲ್ಲಿ ತಮ್ಮೆಲ್ಲರ ಪರವಾಗಿ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಏನು ಚಿಗ್ಬೀರಪ್ಪ ಅವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಏನು ಸ್ಪರ್ಧಿಸುವುದಿಲ್ಲ, ಹಾಗಾಗಿ ಅವರು ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ಚುನಾವಣೆ ಪ್ರಕ್ರಿಯೆ ಮುಗಿದಿದೆ. ನಿರ್ದೇಶಕರಾಗಿ ಎಲ್ಲ ಸದಸ್ಯರು ಕೂಡ ನಾಮಿನೇತರ ಸರ್ಕಾರದ ನಾಮಿನಿ ಸದಸ್ಯರಾಗಿ B ನಾರಾಯಣಪ್ಪ ಅವರನ್ನು ಶಾಸಕರ ಒಂದು ಇದರ ಮೇರೆಗೆ ರೆಕಮೆಂಡೇಶನ್ ಮೇರೆಗೆ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಈ ಎಲ್ಲ ಕರ್ತವ್ಯದಲ್ಲಿ ಈ ಒಂದು ಸಹಕಾರ ಸಂಘದ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಅವರು ಭಾಳ ಯಶಸ್ವಿಯಾಗಿ ಈ ಒಂದು ಕರ್ತವ್ಯನ
ಚುನಾವಣಾ ಸಮಯದಿಂದ ಘೋಷಣೆ ಮಾಡೋಕ್ಕಿಂತ ಮುಂಚೆಯಿಂದ ಅವರು ಸಕ್ರಿಯವಾಗಿ ಅದು ಏನೇನು ಪ್ರೊಸೀಜರ್ ಪ್ರಕಾರ ಚುನಾವಣಾ ಪ್ರಕ್ರಿಯೆ ಏನಿದೆ ಎಲ್ಲದರಲ್ಲೂ ಬಂದರಾಗಿದ್ದೀವಿ. ಒಂದೇ ರೀತಿಯಾಗಿ ಸುಮಾರು ವರ್ಷಗಳಿಂದ ನಾವು 2006ರಲ್ಲಿ 6-7ನೇ ಸಾಲಿನಲ್ಲಿ ದಿವಂಗತ ಅಶ್ವಥ್ ರೆಡ್ಡಿಯವರು ನಮ್ಮ ತಾಲೂಕು ನಿರ್ದೇಶಕರಾಗಿದ್ದಾಗ ನಮಗೆ ಹಾಲು ಉತ್ಪಾದಕರ ಸಹಕಾರ ಸಂಘ ಇರಲಿಲ್ಲ, ಸೋಮನಹಳ್ಳಿಗಿತ್ತು. ಅವರು ಕೂಡ ಬಿಟ್ಕೊಡ್ತಾ ಇರಲಿಲ್ಲ. ನಾವು ಬಹಳ ಹೋರಾಟ ಮಾಡಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಭೈರಪ್ಪ ಅವರು ಇದ್ದರು, ನಿರ್ದೇಶಕರಾಗಿದ್ದರು. ಆ ಸಂದರ್ಭದಲ್ಲಿ ದಿವಂಗತ ವೆಂಕಟರೆಡ್ಡಿ ಅಂತ ಅವ್ರನ್ನ ನಾನು ಅಧ್ಯಕ್ಷರನ್ನಾಗಿ ಮಾಡಿದ್ದೆ. ಆ ಸಂದರ್ಭದಲ್ಲಿ ಜಾತಿಗಳನ್ನು ಸೃಷ್ಟಿ ಮಾಡೋದು, ಊರಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡೋದು, ಪಾಪ ಅಮಾಯಕರ ಜನ ಏನೋ ಗೊತ್ತಿಲ್ಲದೆ ಅವ್ರನ್ನ ಒಕ್ಕಲೆಬ್ಬಿಸೋದು, ಇಲ್ಲದಿದ್ದನ್ನು ಕ್ರಿಯೇಟ್ ಮಾಡೋದು, ಅವರವರಲ್ಲೇ ಏನು ತಕರಾರು ಬರೋಂಗೆ ದ್ವೇಷಗಳು ಬರೋಂಗೆ ಮಾಡೋದು. ಇದೆಲ್ಲ ಗ್ರಾಮಗಳಲ್ಲಿ ಎಲ್ಲ ಜಾತಿಗಳು ಇರ್ತವೆ. ಒಂದು ಗ್ರಾಮ ಅಂದರೆ ಒಂದೇ ಜಾತಿ ಇರಲ್ಲ, 100 ಜಾತಿ ಇರ್ತವೆ. ಖಂಡಿತ ನಿಮ್ಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಈ ಊರಲ್ಲಿ ಇದ್ದರೆ ನೀವು ಶುದ್ಧವಾಗಿದ್ದೀರಾ ಅನ್ನೋದನ್ನು ಫಸ್ಟ್ ಕಲಿಬೇಕು. ಅದು ಕಲಿತು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡಿದ್ರೆ ಅದು ಸಹಜವಾಗಿರುತ್ತೆ. ಅದನ್ನು ಫಸ್ಟ್ ಕಲಿಬೇಕು. ಗ್ರಾಮದಲ್ಲಿ ನಾವೆಲ್ಲ ಒಂದೇ, ಏನೇನು ಕೆಲಸ ಮಾಡಿದ್ದೀವಿ ಅಂತ ನಮಗೆ ಗ್ರಾಮಸ್ಥರಿಗೆ ಗೊತ್ತು. ನಾನು ಬೇಕಾದರೆ ಅವ್ರಿಗೆ ಸವಾಲು ಹಾಕ್ತೀನಿ, ಎಲ್ಲಾದರೂ ಚರ್ಚೆಗೆ ಬರಲಿ, ರಾಮ ದೇವಸ್ಥಾನ ಇದೆ, ಚರ್ಚೆ ಮಾಡೋಣ. ಇಷ್ಟು ದಿನದಿಂದ ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾನೆ, ಅವ್ರೇನು ಮಾಡಿದ್ದಾರೆ ಅನ್ನೋದು ತೋರಿಸ್ಲಿ. ನಾನು ಬೇಕಾದರೆ ಅವ್ರು ಹೇಳಿದ್ರೆ ಈ ತಕ್ಷಣದಿಂದನೇ ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ, ಇಲ್ಲ ಅಂದರೆ ಅವ್ರು ಬಾಯಿ ಮುಚ್ಕೊಂಡು ಇರಬೇಕಾಗ್ತದೆ. ಇಷ್ಟು ಹೇಳಿ